ಕರುನಾಡಿನಲ್ಲಿ 70ನೇ ರಾಜ್ಯೋತ್ಸವದ ಸಂಭ್ರಮ ಈಗ ಕಳೆಗಟ್ಟಿದೆ. ಬೆಂಗಳೂರು ಸೇರಿ ರಾಜ್ಯದ ಎಲ್ಲಾ ಕಡೆಗಳಲ್ಲೂ ಕೂಡ ಕನ್ನಡದ ಕಂಪು ಹರಡ್ತಾ ಇದೆ. ಕನ್ನಡ ನಾಡು, ನುಡಿ, ಕಲೆ, ಸಂಸ್ಕೃತಿಯ ಅನಾವರಣ ಆಗ್ತಾ ಇದೆ. ಕಂಠೀರವ ಕ್ರೀಡಾಂಗಣದಲ್ಲಿ ಸಿದ್ದರಾಮಯ್ಯ ಧ್ವಜಾರೋಹಣವನ್ನ ನೆರವೇರಿಸಿದ್ದಾರೆ. ಅದರ ಜೊತೆಯಲ್ಲಿ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಉಸ್ತುವಾರಿ ಸಚಿವರು ಧ್ವಜಾರೋಹಣವನ್ನ ನೆರವೇರಿಸಬೇಕು ಅಂತ ಹೇಳಲಾಗಿತ್ತು. ಅದೇ ರೀತಿಯಲ್ಲಿ ಧ್ವಜಾರೋಹಣ ಕೂಡ ನೆರವೇರಿದೆ. ಕನ್ನಡ ರಥದ ಮೆರವಣಿಗೆ, ಕಲಾ ತಂಡಗಳಿಂದ ಪ್ರದರ್ಶನ ಇದೆಲ್ಲವೂ ಕೂಡ ಬಹಳ ಅದ್ದೂರಿಯಾಗಿ ನೆರವೇರಿಸಲಾಗಿದೆ. ಕಂಠೀರವ ಸ್ಟೇಡಿಯಂನಲ್ಲಿ ವಿದ್ಯಾರ್ಥಿಗಳು ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ನಡೆಸ್ತಾ ಇದ್ದಾರೆ. 70ನೇ ಕನ್ನಡ ರಾಜ್ಯೋತ್ಸವದ ಸಂಭ್ರಮ ಎಲ್ಲಾ ಕಡೆಗಳಲ್ಲೂ, ಬೆಂಗಳೂರಿನಲ್ಲೂ ಕೂಡ ಕಂಠೀರವ ಸ್ಟೇಡಿಯಂನಲ್ಲಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿತ್ತು. ಅದೇ ರೀತಿಯಲ್ಲಿ ಧ್ವಜಾರೋಹಣವನ್ನ ಕೂಡ ನೆರವೇರಿಸಿದ್ರು ಸಿಎಂ ಸಿದ್ದರಾಮಯ್ಯ. ಆ ನಂತರದಲ್ಲಿ ಒಂದಷ್ಟು ಕಲಾ ತಂಡಗಳೆಲ್ಲವೂ ಕೂಡ ಮೆರುಗು ಕೊಟ್ಟವು. ಇಡೀ ಕರ್ನಾಟಕದಾದ್ಯಂತ ಕನ್ನಡದ ಕಂಪು ಹರಡ್ತಾ ಇದೆ. ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿತ್ತು. ಧ್ವಜಾರೋಹಣವನ್ನು ಕನ್ನಡಾಂಬೆಗೆ ಪುಷ್ಪ ನಮನವನ್ನ ಸಲ್ಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಕೊಟ್ಟು ಆ ನಂತರ ಧ್ವಜಾರೋಹಣವನ್ನ ಕೂಡ ನೆರವೇರಿಸಿದ್ರು ಸಿಎಂ. ಅದರ ಜೊತೆಯಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಅದೇ ರೀತಿಯಾದಂತಹ ಕಾರ್ಯಕ್ರಮಗಳು, ಸಮಾರಂಭ ಎಲ್ಲವನ್ನೂ ಕೂಡ ಮಾಡಲಾಗಿದೆ. ಬಹಳ ಅದ್ದೂರಿಯಾಗಿ ಕನ್ನಡ ರಾಜ್ಯೋತ್ಸವವನ್ನ ಆಚರಣೆ ಮಾಡಲಾಗ್ತಾ ಇದೆ. ಇಡೀ ರಾಜ್ಯದಾದ್ಯಂತ ಬಹಳ ಸಂಭ್ರಮ ಸಡಗರದಿಂದ ಕನ್ನಡ ರಾಜ್ಯೋತ್ಸವವನ್ನ ಆಚರಣೆ ಮಾಡಲಾಗ್ತಾ ಇದೆ. ಮಡಿಕೇರಿಯ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ಬೇರೆ ಬೇರೆ ಕಲಾ ತಂಡಗಳೊಂದಿಗೆ ಹೆಜ್ಜೆ ಹಾಕಿದ್ದಾರೆ. ಆ ನಂತರದಲ್ಲಿ ಮೆರವಣಿಗೆಯನ್ನ ನಡೆಸಿ ಧ್ವಜಾರೋಹಣವನ್ನ ಕೂಡ ನೆರವೇರಿಸಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಮೈಸೂರಿನಲ್ಲೂ ಕೂಡ ಸಚಿವ ಮಹದೇವಪ್ಪ ಧ್ವಜಾರೋಹಣವನ್ನ ನೆರವೇರಿಸಿರೋದು. ಉಸ್ತುವಾರಿ ಸಚಿವರು ಆಯಾ ಜಿಲ್ಲೆಗಳಲ್ಲಿ ಧ್ವಜಾರೋಹಣವನ್ನ ನೆರವೇರಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನು ಬಹಳ ಅದ್ದೂರಿಯಾಗಿ ಸಂಭ್ರಮ ಸಡಗರದಿಂದ ಮಾಡಲಾಗಿದೆ. ಇನ್ನು ಕಾರವಾರದ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ಅಲ್ಲೂ ಕೂಡ ಅದ್ದೂರಿಯಾದಂತಹ ಮೆರವಣಿಗೆ ಮಾಡುವ ಮೂಲಕ ಒಂದಷ್ಟು ಟ್ಯಾಬ್ಲೋಗಳು, ನಾಡು, ನುಡಿ, ಸಂಸ್ಕೃತಿಯನ್ನ ಬಿಂಬಿಸುವಂತಹ ಟ್ಯಾಬ್ಲೋಗಳು, ಅದರ ಜೊತೆಗೆ ಬೇರೆ ಬೇರೆ ಕಲಾ ತಂಡಗಳು ಕೂಡ ಮೆರುಗು ಕೊಟ್ಟಿದೆ. ಇನ್ನು ಬಾಗಲಕೋಟೆಯಲ್ಲೂ ಕೂಡ ವಿಶೇಷವಾದಂತಹ ಟ್ಯಾಬ್ಲೋ ಮೂಲಕ ಮೆರವಣಿಗೆ, ಅದರ ಜೊತೆಯಲ್ಲಿ ಎಲ್ಲಾ ಕಡೆಗಳಲ್ಲೂ ಕೂಡ ಹಳದಿ ಕೆಂಪು ಬಾವುಟಗಳು ರಾರಾಜಿಸ್ತಾ ಇದೆ. ಇಡೀ ರಾಜ್ಯದಾದ್ಯಂತ ಕನ್ನಡ ರಾಜ್ಯೋತ್ಸವದ ಸಂಭ್ರಮ ಮನೆ ಮಾಡಿರೋದು. ಒಂದಷ್ಟು ಸ್ತಬ್ಧ ಚಿತ್ರಗಳು, ಅದರ ಜೊತೆಯಲ್ಲಿ ಕನ್ನಡ ರಾಜ್ಯೋತ್ಸವದ ಸಂಭ್ರಮವನ್ನ ಸಂಭ್ರಮಿಸ್ತಾ ಇರುವಂತಹ ಶಾಲಾ ಮಕ್ಕಳು. ಬೆಂಗಳೂರು ಸೇರಿದಂತೆ ಇಡೀ ಎಲ್ಲಾ ಕಡೆಗಳಲ್ಲೂ ಕೂಡ ಜಿಲ್ಲೆಯಾದ್ಯಂತ, ರಾಜ್ಯದಾದ್ಯಂತ ಅದ್ದೂರಿ ಕನ್ನಡ ರಾಜ್ಯೋತ್ಸವವನ್ನ ನೆರವೇರಿಸಲಾಗಿದೆ. ಕರುನಾಡಿನಲ್ಲಿ 70ನೇ ರಾಜ್ಯೋತ್ಸವದ ಸಂಭ್ರಮ ಈಗ ಕಳೆಗಟ್ಟಿದೆ. ಬೆಂಗಳೂರು ಸೇರಿ ರಾಜ್ಯದ ಎಲ್ಲಾ ಕಡೆಗಳಲ್ಲೂ ಕೂಡ ಕನ್ನಡದ ಕಂಪು ಹರಡ್ತಾ ಇದೆ. ಕನ್ನಡ ನಾಡು, ನುಡಿ, ಕಲೆ, ಸಂಸ್ಕೃತಿಯ ಅನಾವರಣ ಆಗ್ತಾ ಇದೆ. ಕಂಠೀರವ ಕ್ರೀಡಾಂಗಣದಲ್ಲಿ ಸಿದ್ದರಾಮಯ್ಯ ಧ್ವಜಾರೋಹಣವನ್ನ ನೆರವೇರಿಸಿದ್ದಾರೆ. ಅದರ ಜೊತೆಯಲ್ಲಿ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಉಸ್ತುವಾರಿ ಸಚಿವರು ಧ್ವಜಾರೋಹಣವನ್ನ ನೆರವೇರಿಸಬೇಕು ಅಂತ ಹೇಳಲಾಗಿತ್ತು. ಅದೇ ರೀತಿಯಲ್ಲಿ ಧ್ವಜಾರೋಹಣ ಕೂಡ ನೆರವೇರಿದೆ. ಕನ್ನಡ ರಥದ ಮೆರವಣಿಗೆ, ಕಲಾ ತಂಡಗಳಿಂದ ಪ್ರದರ್ಶನ ಇದೆಲ್ಲವೂ ಕೂಡ ಬಹಳ ಅದ್ದೂರಿಯಾಗಿ ನೆರವೇರಿಸಲಾಗಿದೆ. ಕಂಠೀರವ ಸ್ಟೇಡಿಯಂನಲ್ಲಿ ವಿದ್ಯಾರ್ಥಿಗಳು ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ನಡೆಸ್ತಾ ಇದ್ದಾರೆ. 70ನೇ ಕನ್ನಡ ರಾಜ್ಯೋತ್ಸವದ ಸಂಭ್ರಮ ಎಲ್ಲಾ ಕಡೆಗಳಲ್ಲೂ, ಬೆಂಗಳೂರಿನಲ್ಲೂ ಕೂಡ ಕಂಠೀರವ ಸ್ಟೇಡಿಯಂನಲ್ಲಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿತ್ತು. ಅದೇ ರೀತಿಯಲ್ಲಿ ಧ್ವಜಾರೋಹಣವನ್ನ ಕೂಡ ನೆರವೇರಿಸಿದ್ರು ಸಿಎಂ ಸಿದ್ದರಾಮಯ್ಯ. ಆ ನಂತರದಲ್ಲಿ ಒಂದಷ್ಟು ಕಲಾ ತಂಡಗಳೆಲ್ಲವೂ ಕೂಡ ಮೆರುಗು ಕೊಟ್ಟವು.
ಇಡೀ ಕರ್ನಾಟಕದಾದ್ಯಂತ ಕನ್ನಡದ ಕಂಪು ಹರಡ್ತಾ ಇದೆ. ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿತ್ತು. ಧ್ವಜಾರೋಹಣವನ್ನು ಕನ್ನಡಾಂಬೆಗೆ ಪುಷ್ಪ ನಮನವನ್ನ ಸಲ್ಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಕೊಟ್ಟು ಆ ನಂತರ ಧ್ವಜಾರೋಹಣವನ್ನ ಕೂಡ ನೆರವೇರಿಸಿದ್ರು ಸಿಎಂ. ಅದರ ಜೊತೆಯಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಅದೇ ರೀತಿಯಾದಂತಹ ಕಾರ್ಯಕ್ರಮಗಳು, ಸಮಾರಂಭ ಎಲ್ಲವನ್ನೂ ಕೂಡ ಮಾಡಲಾಗಿದೆ. ಬಹಳ ಅದ್ದೂರಿಯಾಗಿ ಕನ್ನಡ ರಾಜ್ಯೋತ್ಸವವನ್ನ ಆಚರಣೆ ಮಾಡಲಾಗ್ತಾ ಇದೆ. ಇಡೀ ರಾಜ್ಯದಾದ್ಯಂತ ಬಹಳ ಸಂಭ್ರಮ ಸಡಗರದಿಂದ ಕನ್ನಡ ರಾಜ್ಯೋತ್ಸವವನ್ನ ಆಚರಣೆ ಮಾಡಲಾಗ್ತಾ ಇದೆ. ಮಡಿಕೇರಿಯ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ಬೇರೆ ಬೇರೆ ಕಲಾ ತಂಡಗಳೊಂದಿಗೆ ಹೆಜ್ಜೆ ಹಾಕಿದ್ದಾರೆ. ಆ ನಂತರದಲ್ಲಿ ಮೆರವಣಿಗೆಯನ್ನ ನಡೆಸಿ ಧ್ವಜಾರೋಹಣವನ್ನ ಕೂಡ ನೆರವೇರಿಸಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಮೈಸೂರಿನಲ್ಲೂ ಕೂಡ ಸಚಿವ ಮಹದೇವಪ್ಪ ಧ್ವಜಾರೋಹಣವನ್ನ ನೆರವೇರಿಸಿರೋದು. ಉಸ್ತುವಾರಿ ಸಚಿವರು ಆಯಾ ಜಿಲ್ಲೆಗಳಲ್ಲಿ ಧ್ವಜಾರೋಹಣವನ್ನ ನೆರವೇರಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನು ಬಹಳ ಅದ್ದೂರಿಯಾಗಿ ಸಂಭ್ರಮ ಸಡಗರದಿಂದ ಮಾಡಲಾಗಿದೆ. ಇನ್ನು ಕಾರವಾರದ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ಅಲ್ಲೂ ಕೂಡ ಅದ್ದೂರಿಯಾದಂತಹ ಮೆರವಣಿಗೆ ಮಾಡುವ ಮೂಲಕ ಒಂದಷ್ಟು ಟ್ಯಾಬ್ಲೋಗಳು, ನಾಡು ನುಡಿ ಸಂಸ್ಕೃತಿಯನ್ನ ಬಿಂಬಿಸುವಂತಹ ಟ್ಯಾಬ್ಲೋಗಳು, ಅದರ ಜೊತೆಗೆ ಬೇರೆ ಬೇರೆ ಕಲಾ ತಂಡಗಳು ಕೂಡ ಮೆರುಗು ಕೊಟ್ಟಿದೆ. ಇನ್ನು ಬಾಗಲಕೋಟೆಯಲ್ಲೂ ಕೂಡ ವಿಶೇಷವಾದಂತಹ ಟ್ಯಾಬ್ಲೋ ಮೂಲಕ ಮೆರವಣಿಗೆ, ಅದರ ಜೊತೆಯಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ಹಳದಿ ಕೆಂಪು ಬಾವುಟಗಳು ರಾರಾಜಿಸ್ತಾ ಇದೆ. ಇಡೀ ರಾಜ್ಯದಾದ್ಯಂತ ಕನ್ನಡ ರಾಜ್ಯೋತ್ಸವದ ಸಂಭ್ರಮ ಮನೆ ಮಾಡಿರೋದು. ಒಂದಷ್ಟು ಸ್ತಬ್ಧ ಚಿತ್ರಗಳು, ಅದರ ಜೊತೆಯಲ್ಲಿ ಕನ್ನಡ ರಾಜ್ಯೋತ್ಸವದ ಸಂಭ್ರಮಿಸ್ತಾ ಇರುವಂತಹ ಶಾಲಾ ಮಕ್ಕಳು. ಬೆಂಗಳೂರು ಸೇರಿದಂತೆ ಇಡೀ ಎಲ್ಲ ಕಡೆಗಳಲ್ಲೂ ಕೂಡ ಜಿಲ್ಲೆಯಾದ್ಯಂತ, ರಾಜ್ಯದಾದ್ಯಂತ ಅದ್ದೂರಿ ಕನ್ನಡ ರಾಜ್ಯೋತ್ಸವವನ್ನ ನೆರವೇರಿಸಲಾಗಿದೆ. ಕರುನಾಡಿನಲ್ಲಿ 70ನೇ ರಾಜ್ಯೋತ್ಸವದ ಸಂಭ್ರಮ ಈಗ ಕಳೆಗಟ್ಟಿದೆ. ಬೆಂಗಳೂರು ಸೇರಿ ರಾಜ್ಯದ ಎಲ್ಲಾ ಕಡೆಗಳಲ್ಲೂ ಕೂಡ ಕನ್ನಡದ ಕಂಪು ಹರಡ್ತಾ ಇದೆ. ಕನ್ನಡ ನಾಡು ನುಡಿ, ಕಲೆ, ಸಂಸ್ಕೃತಿಯ ಅನಾವರಣ ಆಗ್ತಾ ಇದೆ. ಕಂಠೀರವ ಕ್ರೀಡಾಂಗಣದಲ್ಲಿ ಸಿದ್ದರಾಮಯ್ಯ ಧ್ವಜಾರೋಹಣವನ್ನ ನೆರವೇರಿಸಿದ್ದಾರೆ. ಅದರ ಜೊತೆಯಲ್ಲಿ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಉಸ್ತುವಾರಿ ಸಚಿವರು ಧ್ವಜಾರೋಹಣವನ್ನ ನೆರವೇರಿಸಬೇಕು ಅಂತ ಹೇಳಲಾಗಿತ್ತು. ಅದೇ ರೀತಿಯಲ್ಲಿ ಧ್ವಜಾರೋಹಣ ಕೂಡ ನೆರವೇರಿದೆ. ಕನ್ನಡ ರಥದ ಮೆರವಣಿಗೆ, ಕಲಾ ತಂಡಗಳಿಂದ ಪ್ರದರ್ಶನ ಇದೆಲ್ಲವೂ ಕೂಡ ಬಹಳ ಅದ್ದೂರಿಯಾಗಿ ನೆರವೇರಿಸಲಾಗಿದೆ. ಕಂಠೀರವ ಸ್ಟೇಡಿಯಂನಲ್ಲಿ ವಿದ್ಯಾರ್ಥಿಗಳು ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ನಡೆಸ್ತಾ ಇದ್ದಾರೆ. 70ನೇ ಕನ್ನಡ ರಾಜ್ಯೋತ್ಸವದ ಸಂಭ್ರಮ ಎಲ್ಲಾ ಕಡೆಗಳಲ್ಲೂ, ಬೆಂಗಳೂರಿನಲ್ಲೂ ಕೂಡ ಕಂಠೀರವ ಸ್ಟೇಡಿಯಂನಲ್ಲಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿತ್ತು. ಅದೇ ರೀತಿಯಲ್ಲಿ ಧ್ವಜಾರೋಹಣವನ್ನ ಕೂಡ ನೆರವೇರಿಸಿದ್ರು ಸಿಎಂ ಸಿದ್ದರಾಮಯ್ಯ. ಆ ನಂತರದಲ್ಲಿ ಒಂದಷ್ಟು ಕಲಾ ತಂಡಗಳೆಲ್ಲವೂ ಕೂಡ ಮೆರುಗು ಕೊಟ್ಟವು. ಇಡೀ ಕರ್ನಾಟಕದಾದ್ಯಂತ ಕನ್ನಡದ ಕಂಪು ಹರಡ್ತಾ ಇದೆ. ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿತ್ತು. ಧ್ವಜಾರೋಹಣವನ್ನು ಕನ್ನಡಾಂಬೆಗೆ